ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ ದೇವರ ವಾಕ್ಯದಿಂದ. ಕೀರ್ತನೆಗಳು 113, ಸಾಮ್ 113. ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಮತ್ತೆ 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 ಯಾಕಂತ ಹೇಳಿದರೆ, ದೇವರ ವಾಕ್ಯ ಆಹಾರ. ಯೆರೆಮೀಯ 15:13, ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 16ನೇ ವಚನ. ದೇವರ ವಾಕ್ಯವು ನಮಗೆ ಹರ್ಷವನ್ನು ಕೊಡ್ತದೆ, ನಮ್ಮ ಹೃದಯಕ್ಕೆ ಆನಂದವನ್ನು ಕೊಡ್ತದೆ. ಅದೇ ಯೆರೆಮೀಯ 15:16. ದೇವರ ವಾಕ್ಯವು ನಮಗೆ ನಿತ್ಯ ಜೀವವನ್ನು ಕೊಡ್ತದೆ. ಹಳೆ ಒಡಂಬಡಿಕೆ ಕುರಿತಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ 5:39 ಆತನು ನಿತ್ಯ ಜೀವ ಸಿಗುತ್ತದೆ ದೇವರ ವಾಕ್ಯದಿಂದ, ಹಳೆ ಒಡಂಬಡಿಕೆಯಿಂದ ಎಂಬುದಾಗಿ ಹೇಳ್ತಾನೆ. ಹಳೆ ಒಡಂಬಡಿಕೆ ಅಂದರೆ ಏನೇನೆಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಲೂಕನ ಬರೆದ ಸುವಾರ್ತೆ 24:27-44ನೇ ವಚನದಲ್ಲಿ ಹೇಳಿರುವಂಥ ಮಾತು ಏನಂತ ಹೇಳಿದರೆ, ಹಳೆ ಒಡಂಬಡಿಕೆ ಅಂದರೆ ಮೋಶೆಯ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥ ಮತ್ತು ಕೀರ್ತನೆಗಳ ಗ್ರಂಥ. ಕೀರ್ತನೆಗಳು ಅದರಲ್ಲಿ ಏನಿವೆ? ಅದರಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿವೆ. ಇವುಗಳಲ್ಲಿ ನಿತ್ಯ ಜೀವ, ದೇವರ ವಾಕ್ಯ, ದೇವರ ಜೀವ ನಮಗೆ ಲಭ್ಯವಾಗ್ತದೆ. ಅದನ್ನು ತೆಗೆದುಕೊಂಡಾಗಲ್ಲ, ನಮ್ಮ ಮನಸ್ಸಿನಾಗ ಇಟ್ಕೊಂಡಾಗಲ್ಲ, ಅದನ್ನು ನೋಡ್ತಾ ಇದ್ದಾಗ, ಅದನ್ನು ಧ್ಯಾನಿಸ್ತಾ ಇರುವಾಗ, ಅದನ್ನು ನಾವು ಯಾವ ರೀತಿಯಾಗಿ ಅದನ್ನು ಆನಂದದಿಂದ ಅದನ್ನು ನಾವು ಅಧ್ಯಯನ ಮಾಡಬೇಕು. ಆನಂದ ನಮಗೆ ಸಿಗ್ತದೆ ಅದನ್ನು ಅಧ್ಯಯನ ಮಾಡುವುದರಿಂದ ಎಂಬುದಾಗಿ ಭಕ್ತ ಯೆರೆಮೀಯನು 15:16ನೇ ವಚನದಲ್ಲಿ, 15ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಿರುವಂಥ ಇಷ್ಟು ಕಾರಣಗಳು, ಸುಮಾರು 7 ಕಾರಣಗಳನ್ನು ನಾನು ಕೊಟ್ಟೆ ಸಂಕ್ಷಿಪ್ತವಾಗಿ. ಯಾಕೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ಯಾಕೆ ದೇವರ ವಾಕ್ಯ ಅಧ್ಯಯನ ಮಾಡಬೇಕು? ಇನ್ನೊಂದು ಕಾರಣ ಕೂಡ ಬೇಕಂತ ಹೇಳಿದರೆ, ಕೀರ್ತನೆಗಳು 1ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರಿಂದ ಏನಾಗ್ತದೆ? ನಮ್ಮ ಜೀವನದ ಎಲೆಗಳು ಬಾಡುವುದಿಲ್ಲ. ನಾವು ನೀರಿನ ಕಾಲುವೆಗಳ ಬಳಿಯಲ್ಲಿರುವಂಥ ಮರದಂತೆ ತಕ್ಕ ಕಾಲದಲ್ಲಿ ಫಲ ಕೊಡ್ತೇವೆ. ನಾವು ಮಾಡುವುದೆಲ್ಲ ಸಫಲವಾಗ್ತದೆ, ಕೃತಾರ್ಥವಾಗ್ತದೆ. ಸೀಕ್ರೆಟ್ ಇಷ್ಟೇ, ದೇವರ ವಾಕ್ಯ, ದೇವರ ವಾಕ್ಯ. ಸರಿ, ಈಗ ನಾವು ಕೀರ್ತನೆ 113ನೇ ಅಧ್ಯಾಯಕ್ಕೆ ಬಂದಿದ್ದೇವೆ ಮತ್ತು ಒಂದೊಂದಾಗಿ ಈ ಕೀರ್ತನೆಯನ್ನು ನೋಡಿಕೊಳ್ಳೋಣ. ಇದು ಭಾಳ ಚಿಕ್ಕ ಕೀರ್ತನೆ. ಚಿಕ್ಕದಂತ ಹೇಳಿದರೆ 9 ವಚನಗಳು ಮಾತ್ರ ಇರುವಂಥ ಕೀರ್ತನೆ ಇದು. ಮತ್ತು ಇದು ಒಂದೊಂದು ಕೀರ್ತನೆ ಒಂದೊಂದು ವ್ಯತ್ಯಾಸವಾದದ್ದು. ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಉದಾಹರಣೆಗೆ ಒಂದು ಕೀರ್ತನೆ ಅಂತೂ 2 ವಚನಗಳು ಇರುವಂಥ ಒಂದು ಕೀರ್ತನೆ 117ನೇ ಅಧ್ಯಾಯ. ಆದರೆ ಕೀರ್ತನೆ 119 ದೊಡ್ಡ ಒಂದು ಅಧ್ಯಾಯ. ಬೇರೆ ಬೇರೆ ವ್ಯಕ್ತಿಗಳನ್ನು ದೇವರು ಉಪಯೋಗ ಮಾಡಿಕೊಂಡು ತನ್ನ ಮನಸ್ಸನ್ನು, ಜನರ ಮನಸ್ಸನ್ನು, ಭಕ್ತಾದಿಗಳ ಮನಸ್ಸನ್ನು, ಅದರಿಂದ ನಾವು ಕಲಿಯುವಂಥದ್ದೇನಿದೆ ಎಂಬುದನ್ನು ನಮಗೆ ಕಲಿಸುವಾತನಾಗಿದ್ದಾನೆ. ಈ ಕಲಿಯುವಿಕೆಯಿಂದ ನಿತ್ಯ ಜೀವ. ಇನ್ನೊಂದು ಸಾರಿ ಹೇಳ್ತೀನಿ, ಈ ಕಲಿಯುವಿಕೆಯಿಂದ, ದೇವರ ವಾಕ್ಯವನ್ನು ಕಲಿಯುವುದರಿಂದ, ಈ ಕಲಿಯುವಿಕೆಯಿಂದ ನಮಗೆ ಲಭ್ಯವಾಗುವುದು ದೇವರ ಜೀವ, ನಿತ್ಯ ಜೀವ. 1ನೇ ವಚನ, ಕೀರ್ತನೆ 13, ಸಾಮ್ 113:1. ಯಾಹುವಿಗೆ ಸ್ತೋತ್ರ. ಯಾಹೂ ಎಂಬುದಾಗಿ ನೋಡುವಾಗ ಇರುವಾತನು, ಸದಾ ಇರುವಾತನು. ಆ ವಾಕ್ಯ ನಾವು ನೋಡ್ಕೊಳ್ಬೇಕು. ಭಾಳ ಇಂಟ್ರೆಸ್ಟಿಂಗ್ ಆಗಿ ಇರುವಂಥ ಒಂದು ವಾಕ್ಯ, ವಿಮೋಚನ ಕಾಂಡದಲ್ಲಿ ಇರುವಂಥದ್ದು. ಅದನ್ನು ನೋಡಿಬಿಟ್ಟು ನಾವು ಬೇಗ ಬರೋಣ. ಕೀರ್ತನೆ 113ನೇ ಅಧ್ಯಾಯದಲ್ಲಿ ಒಂದು ಸಾರಿ ಮೋಶೆ ದೇವರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡ್ತಾ ಇದ್ದಾಗ ಒಂದು ಪ್ರಶ್ನೆ ಧಾರಾಳವಾಗಿ
ಮೋಶೆ ಕೇಳ್ತಾನೆ, ಹೌದು, ನಾವೆಲ್ಲರೂ ಕೂಡ ದೇವರ ಹತ್ರ ಡಯಲಾಗ್ ಅಂದರೆ ಪರಸ್ಪರ ಸಂಭಾಷಣೆ, ಮೊನೊಲಾಗ್ ಅಲ್ಲ, ಒಬ್ಬರೇ ಮಾತನಾಡ್ತಾ ಇರುವಂಥದ್ದಲ್ಲ. ಯಾಕಂದರೆ ಕೆಲವು ಸಾರಿ ನಾವು ಮಾತನಾಡುವಾಗ ಏನಾಗ್ತದೆ, ಒಬ್ಬರೇ ಮಾತಾಡ್ತಾ ಇರ್ತೀವಿ ದೇವರ ಹತ್ರ ಪ್ರಾರ್ಥನೆಯಲ್ಲಿ. ಯಾರೋ ಒಬ್ಬರು ಹೇಳಿದರು 95% ಜನರು ಒಬ್ಬರೇ ಮಾತಾಡ್ತಾ ಇರ್ತಾರೆ, ದೇವರಿಂದ ಕೇಳಿಸ್ಕೊಳ್ಳೋದಿಲ್ಲ ಎಂಬುದಾಗಿ. ಬಹುಶಃ 98% ಅಂತ ಹೇಳ್ಬೋದು, ಅಥವಾ 99% ಅಂತ ಕೂಡ ನಾವು ಹೇಳ್ಬೋದು. ಸರಿ, ಈಗ 3ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ ಜನರು ದೇವರ ಹೆಸರು ಏನು ಎಂಬುದಾಗಿ ನನ್ನ ಹತ್ರ ಕೇಳಿದರೆ ನಾನು ಏನು ಉತ್ತರ ಕೊಡಬೇಕು ಎಂಬುದಾಗಿ ಮೋಶೆ ದೇವರ ಹತ್ರ ಕೇಳ್ತಾ ಇದ್ದಾನೆ. ಇದನ್ನೆಲ್ಲ ಮೋಶೆ ಹೇಳುವಂಥ ಅವಶ್ಯಕತೆ ಇರಲಿಲ್ಲ, ದೇವರು ಅದನ್ನು ಅರ್ಥ ಮಾಡಿಕೊಂಡು ಅನುಮತಿಸಿದ. ಆವಾಗ 3ನೇ ಅಧ್ಯಾಯ 14ನೇ ವಚನ ವಿಮೋಚನ ಕಾಂಡದಲ್ಲಿ ದೇವರು ಅವನಿಗೆ ಅಂದರೆ ಮೋಶೆಗೆ ಇರುವಾತನೇ ಆಗಿದ್ದೇನೆ ಅಥವಾ ಮಾರ್ಜಿನಲ್ಲಿ ಇನ್ನೊಂದು ಒಳ್ಳೆ ಮಾತಿದೆ, ಎಂಥವನಾಗಿರುವೆನೋ ಅಂಥವನಾಗಿರುವೆನು. ವಾವ್! ಎಂಥವನಾಗಿರುವೆನೋ ಅಂಥವನಾಗಿರುವೆನು ಅಂತ ಎಂಥವನಾಗಿದ್ದಾನೋ ಎಂಥವನಾಗಿರಬೇಕು ಅಂಥವನಾಗಿರುವಂಥ ದೇವರಿಗೆ ಸ್ತೋತ್ರ ಅಂತ ಪ್ರಾರಂಭವಾಗ್ತದೆ. ಕೀರ್ತನೆ 113. ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ. ಸೇವಕರಿಗೂ ಕೆಲಸ ಏನು? ಸ್ತೋತ್ರ ಮಾಡೋ ಕೆಲಸ. ಯಾಜಕರ ಕೆಲಸ ಸ್ತೋತ್ರ ಮಾಡೋ ಕೆಲಸ. ಕೆಲವು ಕಡೆ ನಾವು ನೋಡಿಕೊಂಡಂಥ ಕೀರ್ತನೆಗಳಲ್ಲಿ ಒಂದು ಕೀರ್ತನೆಗಳಲ್ಲಿ ಬರೆದಿದೆ ದೇವದೂತರುಗಳೇ ಎಂಬುದಾಗಿ. ಅಂದರೆ ಅವ್ರಿಗೇನು ಕೆಲಸ? ಅವರು ಕೂಡ ದೇವರಿಗೆ ಸ್ತೋತ್ರ ಮಾಡಬೇಕು ಎಂಬುದಾಗಿ ನೋಡ್ತೇವೆ ನಾವು. ಅದನ್ನು ನಾವು ಕೀರ್ತನೆ 103ನೇ ಅಧ್ಯಾಯದಲ್ಲಿ ನೋಡುವಾಗ 20ನೇ ವಚನದಲ್ಲಿ, ದೇವದೂತರೇ ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಹೌದು, ದೇವದೂತರುಗಳಿಗೆ ಆ ರೀತಿಯಾಗಿ ಹೇಳಿಬಿಟ್ಟು ಅವೆಲ್ಲ ದೇವದೂತರಿಗೆ ಅನ್ವಯಿಸ್ತದೆ, ನಮಗೂ ಕೂಡ ಸ್ವಲ್ಪ ಮಟ್ಟಿಗೆ ಅನ್ವಯಿಸ್ತದೆ. ಆದರೆ ದೇವರ ಚಿತ್ತ ಸ್ತೋತ್ರ ಮಾಡಬೇಕು. ದೇವರ ಮಕ್ಕಳ ಕಡೆಯಿಂದ ದೇವರ ಅಪೇಕ್ಷಿಸುವಂಥದ್ದು. ಇಂದಿನಿಂದ ಕೀರ್ತನೆ 113 2ನೇ ವಚನದಲ್ಲಿ, ಇಂದಿನಿಂದ ಯುಗ ಯುಗಕ್ಕೂ ಯೆಹೋವ ನಾಮವು ಕೀರ್ತಿಸಲ್ಪಡಲಿ. ಯುಗ ಯುಗಕ್ಕೂ ಯೆಹೋವ ನಾಮವು ಕೀರ್ತಿಸಲ್ಪಡಬೇಕಂತೆ. ಹೌದು, ಇದು ದೇವರ ಒಂದು ಚಿತ್ತವಾಗಿದೆ. ಯಾಕಂತ ಹೇಳಿದರೆ ಗೊಣಗುಟ್ಟುವುದು ದೇವರ ಚಿತ್ತ ಅಲ್ಲ. ಯಾಕಂತ ಹೇಳಿದರೆ ನಾವು ಅರಣ್ಯಕಾಂಡದಲ್ಲಿ ಇಸ್ರಾಯೇಲರ ಚರಿತ್ರೆಯನ್ನು ಓದುವಾಗ ಅವರು ಗೊಣಗುಟ್ಟಿದ್ರಂತೆ. ಅದರ ನಿಮಿತ್ತವಾಗಿ ಏನಾಯಿತು ಎಂಬುದಾಗಿ ನೋಡುವಾಗ ಭಾಳ ಸೀರಿಯಸ್ ಆಗಿರುವಂಥ ಒಂದು ವಿಷಯವನ್ನು ನಾವು ನೋಡ್ಕೊಳ್ತೇವೆ. 14ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ, ಇಸ್ರಾಯೇಲರು ನನಗೆ ವಿರುದ್ಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ಹಾಗಾದರೆ ಗೊಣಗುಟ್ಟುವಿಕೆಯನ್ನು ಕೇಳಿಸಿಕೊಂಡು ದೇವರು ಮೋಶೆಗೆ ಹೇಳಿದ ಮಾತು ನಾವು ನೋಡಿಕೊಳ್ಳೋಣ. 14:28 ನಂಬರ್ಸ್ ಚಾಪ್ಟರ್ 14 ವರ್ಸ್ 28 ಅರಣ್ಯಕಾಂಡ. ನೀನು ಅವರಿಗೆ ಹೀಗೆ ಹೇಳಬೇಕು. ದೇವರು ಮೋಶೆಗೆ ಇಸ್ರಾಯೇಲರಿಗೆ ಏನು ಹೇಳಬೇಕಂತ ಹೇಳುವಂಥ ಮಾತು. ಯಾಕಂದರೆ ಅವರು ಗೊಣಗುಟ್ಟಿದ್ರು, ಸ್ವಲ್ಪ ಮುಂಚೆ ಗೊಣಗುಟ್ಟಿದ್ರು. ಆದ ಕಾರಣ ಗೊಣಗುಟ್ಟುವಂಥ ಆ ಜನರಿಗೋಸ್ಕರವಾಗಿ ದೇವರು ಹೇಳುವಂಥದ್ದು ಏನಂದರೆ, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾಣೆ ಏನಂತೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ಪ್ರಾರ್ಥನೆ ಕೆಲಸ ಮಾಡ್ತದೆ, ಆದರೆ ಗುಣಗುಟ್ಟುವುದು ಕೂಡ ಕೆಲಸ ಮಾಡ್ತದೆ ಎಂಬುದಾಗಿ
ಅರಣ್ಯಕಾಂಡ 14:28 ನಾವು ನೋಡ್ಕೊಳ್ತೀವಿ. ಆದ ಕಾರಣ ನಮ್ಮ ಗುಣಗುಟ್ಟುವಿಕೆ ನಮ್ಮ ಮೇಲೇ ಕೆಲಸ ಮಾಡಬಾರ್ದು, ಅಂದರೆ ಗುಣಗುಟ್ಟಬಾರದು. ಸರಿ, ಗುಣಗುಟ್ಟದೆ ಸುಮ್ಮನೆ ಇರಬೇಕಾ? ಸುಮ್ಮನೆ ಕೂಡ ಇರಬಾರ್ದು, ಸ್ತೋತ್ರ ಮಾಡಬೇಕು. ಯಾಕಂದರೆ ಸತ್ತವರು ಸ್ತೋತ್ರ ಮಾಡೋದಿಲ್ಲ. ಆದ ಕಾರಣ ನಾವು ಜೀವದಿಂದ ಇರುವ ತನಕ ದೇವರಿಗೆ ಸ್ತೋತ್ರ ಮಾಡಬೇಕು. ಇಂದಿನಿಂದ ಯುಗ ಯುಗಕ್ಕೂ ಯೆಹೋವ ನಾಮವು ಕೀರ್ತಿಸಲ್ಪಡಲಿ. ಯೆಹೋವ ನಾಮವು ಅಂತ ಹೇಳುವಾಗ ಯೇಸು ಕ್ರಿಸ್ತನಿಗೆ ಸಂಕೇತ. ಯಾಕಂದರೆ ಜೀಸಸ್, ಯೇಸು, ಯೆಶುವ, ಯೆಹೋಶುವ ಅಂತ ಹೇಳಿದರೆ ಯೆಹೋವನು ರಕ್ಷಿಸುವನು, ಯೆಹೋವನು ರಕ್ಷಿಸುವನು. ಯಾಹೂ ಎಂಬ ಹೆಸರಿನಲ್ಲಿಯೇ ಯೇಸು ಕರ್ತನ ಬಗ್ಗೆ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಥವಾ ಯೇಸು ಕರ್ತನ ಹೆಸರಿನಲ್ಲಿಯೇ ತಂದೆ ದೇವರು ಆತನು ಮಾಡುವಂಥದ್ದನ್ನು ತನ್ನ ಜೀವನದಲ್ಲಿ ಈ ಹೆಸರಲ್ಲಿ ಇರುವಂಥದ್ದು. ಯೆಹೋವ ನಾಮವು ಮೂಢನಿಂದ ಪಡುವಣವರೆಗೆ ಸ್ತುತಿ ಹೊಂದಲಿ. ಯೆಹೋವನು 4ನೇ ವಚನ, ಕೀರ್ತನೆ 113. ಮತ್ತು ಯೆಹೋವನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು. ವಾವ್, ಭಾಳ ದೊಡ್ಡ ದೇವರು. ಆತನ ಪ್ರಭಾವವು, ಆತನ ಪ್ರಭಾವ ಅಂತ ಆ ಒಂದು ಪದ ಬಂದ ಕೂಡಲೇ ನನಗೆ ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರವಾಗಿ ಮಾತನಾಡಿದ್ದಾನೆ. ಈತನು, ಅಂದರೆ ಮಗನು, ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು. ಈತನನ್ನು, ಅಂದರೆ ಮಗನನ್ನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವ ಅಂತ ಇಲ್ಲಿ ಬಂತಲ್ಲ, ಕೀರ್ತನೆ 113 ಮತ್ತು 4ನೇ ವಚನದ 2ನೇ ಭಾಗ. ತಕ್ಷಣ ನನಗೆ ನೆನಪಾದಂಥದ್ದು ಈ ಪ್ರಭಾವ ಅಂತ ಪದ. ಇಬ್ರಿಯ 1:3 ಈತನಂದರೆ ಯೇಸು ಕರ್ತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯೂ, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದಾನೆ. ವಾವ್! ಹಾಗಾದರೆ ಯೇಸು ಕ್ರಿಸ್ತನ ಒಂದು ಚಿತ್ರ ಬಂದುಬಿಡ್ತು ಅಂತ ನೋಡ್ತಿದ್ದೀವಿ. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಒಂದು ಕ್ವಶನ್. ಯಾರೂ ಇಲ್ಲ, ಆನ್ಸರ್. ಆತನು ಉನ್ನತ ಲೋಕದಲ್ಲಿ ಆಸನಾರೂಢನಾಗಿ ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ. ದೊಡ್ಡ ದೇವರು, ದೊಡ್ಡ ಕಾರ್ಯ. ಆದರೆ ಅದೇ ಸಂದರ್ಭದಲ್ಲಿ ದೇವರು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಇದೇ ಒಂದು ಮಾತನ್ನು ಒಂದು ಸಾರಿ ಯಾರೋ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದು ನಮಗೆ ನೆನಪಿಗೆ ಬರ್ತಾ ಇದೆ ಅಲ್ವಾ? ಹೌದು, ನೋಡೋಣ ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು. 1ನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ, ಮತ್ತು ಇದೇ ಮಾತನ್ನು ಹಾಡಿನ ರೂಪದಲ್ಲಿ ಹೇಳಿದ್ದು ಯಾರೆಂದರೆ ಹನ್ನಳು. ಹನ್ನ ಅಂತ ಹೇಳುವಾಗ ಕೃಪೆ, ದಯೆ ಅಂತ ಹೇಳ್ಬಿಟ್ಟು. ಹನ್ನಳ ಪ್ರಾರ್ಥನೆಯಲ್ಲಿ ನಾವು ನೋಡುವಾಗ 8ನೇ ವಚನ ಈ ರೀತಿಯಾಗಿ ಇದೆ. ಆತನು ದೀನರನ್ನು ಅಥವಾ ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಹನ್ನಳು ಆವಾಗ ಹಾಡಿದಂಥ ಆ ಒಂದು ಹಾಡು ಅಥವಾ ಪ್ರಾರ್ಥನೆ ಈಗ ಕೀರ್ತನೆಗಾರನು
113 ಮತ್ತು 7ನೇ ವಚನದಲ್ಲಿ 8ನೇ ವಚನದಲ್ಲಿ ಅದೇ ಮಾತು ಇರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಒಂದು ಎಕ್ಸ್ಟ್ರಾ ಮಾತು ಇಲ್ಲಿದೆ. ಅದು ಏನಂತ ಹೇಳಿದರೆ ಅದು ಕೂಡ ಅಲ್ಲಿದೆ ಏನೋ ಅಂತ ಸ್ವಲ್ಪ ನೋಡಿಬಿಡೋಣ ಬನ್ನಿರಿ. 1ನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯದಲ್ಲಿ 12 ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ 5ನೇ ವಚನ 2ನೇ ಭಾಗದಲ್ಲಿ ಬಂಜೆಯು 7 ಮಂದಿ ಮಕ್ಕಳನ್ನು ಹೆರುವಳು, ಮಕ್ಕಳುಳ್ಳವಳು ದಿಕ್ಕಿಲ್ಲದೆ ಹೋಗುವಳು ಎಂಬಂಥ ಮಾತನ್ನು ಹೇಳುವಾಗ, ಹೌದು, ಬಂಜೆಯು ಮಕ್ಕಳೊಂದಿಗಳಾಗಿ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡುತ್ತಾನೆ. ಹನ್ನಳಿಗೆ ಅಂದು ಮಾಡಿದ ದೇವರು. ಹೌದು, ಇಂದು ಆತ್ಮಿಕ ರೀತಿಯಲ್ಲಿ ಬಂಜೆಯಾಗಿದ್ದಂಥ ನಮಗೆ ಫಲ ಕೊಡುವಂಥವರಾಗಿ, ಜೀವ ಇರುವಂಥವರಾಗಿ, ಸುಮ್ಮನೆ ಹೆಸರಿಗೆ ಜೀವಂತವಾಗಿರುವುದಲ್ಲ, ಜೀವವನ್ನು ಕೊಡುವ ಜೀವಂತರಾಗಿರುವಂಥದ್ದು. ಜೀವಂತವಾಗಿರುವ ಬಂಜೆಯಾಗಿ ಅಲ್ಲ, ಜೀವವನ್ನು ಕೊಡುವಂಥ ವ್ಯಕ್ತಿಗಳಾಗಿ ಇರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಕೀರ್ತನೆ 113. ಯಾಹುವಿಗೆ ಸ್ತೋತ್ರ. ಸದಾ ಇರುವಾತನಿಗೆ, ಎಂಥವನಾಗಿದ್ದಾನೋ ಅಂಥವನಾಗಿರುವಾತನಿಗೆ ಸ್ತೋತ್ರ ಎಂಬುದಾಗಿ ಮುಕ್ತಾಯವಾಗ್ತದೆ ಕೀರ್ತನೆ 113. ಕೀರ್ತನೆ 113ನೇ ಅಧ್ಯಾಯ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.